ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವೈಕುಂಠ ಚತುರ್ದಶಿಯ ಪೂಜಾ ವಿಧಾನವನ್ನು ತಿಳಿಯೋಣ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯಂದು ವೈಕುಂಠ ಚತುರ್ದಶಿ ಅಂತ ಆಚರಣೆ ಮಾಡ್ತೀವಿ. ಈ ದಿನವು ವಿಷ್ಣು ಮತ್ತು ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದು. ಈ ದಿನ ನೀವು ಯಾರೆಲ್ಲ ಶಿವನ ಪೂಜೆ ಮಾಡ್ತೀರಾ ತಪ್ಪದೆ ಕೆಲವು ವಿಶೇಷ ಆಚರಣೆಗಳನ್ನು ಈಗ ನಾನು ತಿಳಿಸ್ತೀನಿ. ಅದನ್ನು ಮಾಡೋದ್ರಿಂದ ತಪ್ಪದೆ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮನೇಲಿರ್ತಕ್ಕಂಥ ಶಿವ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಭಕ್ತರಿಗೆ ಸಂತೋಷ ಮತ್ತು ಸಮೃದ್ಧಿ ಐಶ್ವರ್ಯವನ್ನು ತರುವಂಥದ್ದು. ಏನು ಮಾಡಬೇಕು ಅಂತ ತಿಳಿಯೋಣ. ಮೊದಲನೇದಾಗಿ ನಿಮ್ಮ ಶಿವಲಿಂಗಕ್ಕೆ ನೀವೇನಾದರೂ ಶಿವನ ಪೂಜೆ ಮಾಡ್ತಾ ಇದ್ರೆ, ಮನೇಲಿ ಶಿವಲಿಂಗವನ್ನು ಇಟ್ಟಿದ್ರೆ ತಪ್ಪದೇ ಈ ದಿನ ನೀವು ಜೇನುತುಪ್ಪ ಮತ್ತು ತುಪ್ಪವನ್ನು ಹಚ್ಚಬೇಕು. ಶಿವಲಿಂಗಕ್ಕೆ ಜೇನುತುಪ್ಪ ಮತ್ತು ತುಪ್ಪವನ್ನು ಹಚ್ಚುವುದು ಬಹಳ ಶುಭವೆಂದು ಉಲ್ಲೇಖವಾಗಿರ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಸಮಸ್ಯೆ ಇದ್ದರೆ ಮತ್ತು ದುಃಖಗಳು ಸಹ ನಿವಾರಣೆ ಆಗುತ್ತೆ ಮತ್ತು ಮನೆಗೆ ಸಂತೋಷ ಮತ್ತು ಐಶ್ವರ್ಯ ಸಮೃದ್ಧಿ ತರ್ತಕ್ಕಂಥದ್ದು. ನಂತರ ದೀಪವನ್ನು ಹಚ್ಚಬೇಕು. ಇನ್ನು ದೀಪವನ್ನು ಎಲ್ಲಿ ಹಚ್ಚಬೇಕು ಅನ್ನೋದಾದರೆ, ಈ ದಿನ ನೀವು ಅರಳಿ ಮರದ ಕೆಳಗೆ ಅಥವಾ ಶಿವನ ದೇವಾಲಯದಲ್ಲಿ ದೀಪ ಹಚ್ಚಲು ಮರೆಯಬಾರದು. ಈ ಆಚರಣೆ ದುರಾದೃಷ್ಟವನ್ನು ದೂರ ಮಾಡಲು ಸಹಾಯ ಮಾಡೋದಲ್ಲದೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಅನೇಕ ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಹಾಗೆ ಸಕಾರಾತ್ಮಕ ಶಕ್ತಿಯನ್ನು ನಿಮಗೆ ತರುವಂಥದ್ದು. ಹಾಗೆ ಐಶ್ವರ್ಯ, ಹಣಕಾಸಿನ ಸಮಸ್ಯೆ, ಸಾಲದ ಬಾಧೆ ಎಲ್ಲವೂ ಸಹ ನಿವಾರಣೆ ತಪ್ಪದೆ ಆಗುವಂಥದ್ದು. ಹಾಗೆ ಈ ಪವಿತ್ರ ದಿನದಂದು ಶಿವಲಿಂಗಕ್ಕೆ ಮೊಸರಿನಿಂದ ಅಭಿಷೇಕ ಮಾಡಿ, ಮೊಸರಿನಿಂದ ಈ ಅಭಿಷೇಕವು ಜೀವನದಲ್ಲಿರ್ತಕ್ಕಂಥ ಎಲ್ಲ ಅಡೆತಡೆಗಳನ್ನು ನಿವಾರಿಸತಕ್ಕಂಥದ್ದು ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದ ನೀವು ಹೊರಗೆ ಬರ್ತೀರಾ. ಹೆಚ್ಚುವರಿಯಾಗಿ ಅಭಿಷೇಕದ ಸಮಯದಲ್ಲಿ ನೀವು ಯಾವಾಗಲೂ ಓಂ ನಮಃ ಶಿವಾಯ ಅಂತೇಳಿ ಮಂತ್ರವನ್ನು ಜಪ ಮಾಡ್ಬೋದು. ಹಾಗೆ ಇಲ್ಲಾಂದರೆ ನಿಮಗೆ ಬರಲ್ಲ ಅಂದರೆ ಅನುಕೂಲ ಇದ್ದವರು ಶಿವನ ಅಷ್ಟೋತ್ತರವನ್ನು ಸಹ ಈ ದಿನ ತಪ್ಪದೇ ಪಠಿಸಿ. ನಂತರ ಕಮಲದ ಹೂವುಗಳನ್ನು ಈ ದಿನ ನೀವು ತಪ್ಪದೆ ಶಿವನಿಗೆ ಅರ್ಪಿಸಬೇಕು. ಈ ದಿನದಂದು ಶಿವನಿಗೆ ಕಮಲದ ಹೂಗಳನ್ನು ಅರ್ಪಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಈ ದಿನದಂದು ವಿಷ್ಣುವು 1000 ಕಮಲದ ಹೂಗಳಿಂದ ಶಿವನನ್ನು ಆರಾಧಿಸಲ್ಪಟ್ಟಿದ್ದನೆಂಬ ಉಲ್ಲೇಖವಾಗಿದೆ. ಹಾಗೆ ಇದು ಪ್ರತೀತಿ ಕೂಡ. ಕಮಲದ ಹೂಗಳು ಲಕ್ಷ್ಮೀ ದೇವಿಗೂ ಸಹ ಪ್ರಿಯ ಆಗಿರೋದ್ರಿಂದ ಇದರಿಂದಾಗಿ ಈ ದಿನ ಈ ಆಚರಣೆಯನ್ನು ಮಾಡೋದ್ರಿಂದ, ಶಿವನಿಗೆ ಕಮಲದ ಹೂಗಳನ್ನು ಅರ್ಪಿಸೋದ್ರಿಂದ ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ ಮತ್ತು ಸಮೃದ್ಧಿ ಹೆಚ್ಚಾಗ್ತಕ್ಕಂಥದ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.